ನಮಸ್ತೆ, ಏನು ನಿಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ. ಇವತ್ತೇನು ವಿಶೇಷ ಕಾರ್ಯಕ್ರಮ? ಇವತ್ತಿನಿಂದ 7 ದಿವಸದವರೆಗೂ ನಮ್ಮ ಈ ದಾವಣಗೆರೆಯ ಕೆಂಪೇಗೌಡರಲ್ಲಿರ್ತಕ್ಕಂಥ ದೀಕ್ಷಿತ್ ರಸ್ತೆ ರಾಯರ ಮಠದೊಳಗೆ ರಾಘವೇಂದ್ರ ವೈಭವೋತ್ಸವ ಸುವರ್ಣ ಮಹೋತ್ಸವ ಸಂಭ್ರಮ ನಡೀತಾ ಇದೆ. ಅಂದರೆ ಈ ಮಠ ಕಟ್ಟಿ ಈ ಒಂದು ತಿಂಗಳಿಗೆ 50 ವರ್ಷಗಳು ತುಂಬಿತು. ಮಠ ಕಟ್ಟಿ 50 ವರ್ಷ ಆಯಿತು. ಹಾಗಾಗಿ ಆ 50 ವರ್ಷದ ಸಂಭ್ರಮಾಚರಣೆಗೋಸ್ಕರ 7 ದಿವಸದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಗುರುರಾಜ್ ಸೇವಾ ಸಂಘದ ಎಲ್ಲ ಸದಸ್ಯರು, ಎಲ್ಲ ದಾವಣಗೆರೆಯ ಭಗವದ್ ಭಕ್ತರು ಸೇರಿ ಅದನ್ನು ಸಂಕಲ್ಪ ಮಾಡಿದರು. ಅದೇ ರೀತಿ ಇವತ್ತಿನಿಂದ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಶುರುವಾಗಿದೆ. ಇಲ್ಲಿಂದ 25ನೇ ತಾರೀಕುವರೆಗೂ ಸಮಗ್ರವಾಗಿ 7 ದಿವಸಗಳ ಕಾಲ ರಾಯರಿಗೆ ವಿಶೇಷ ಪೂಜಾರಾಧನೆಗಳು, ಬೇರೆ ಬೇರೆ ಮಾತೃಪೀಠಾಧಿಪತಿಗಳ ಒಂದು ಉಪಸ್ಥಿತಿಯಲ್ಲಿರುತ್ತೆ. ಬೆಳಗ್ಗೆ 5:30ಯಿಂದ ಎಲ್ಲ ಬೇರೆ ಬೇರೆ ಮಂತ್ರಗಳ ಹೋಮ ಹವನಾದಿಗಳು ನಡೆಯುತ್ತೆ. ಮಧ್ಯಾಹ್ನಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆ, ಸಾಯಂಕಾಲ ದೇವರಿಗೆ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥ ಎಲ್ಲ ಮನೋರಂಜನಾ ಕಾರ್ಯಕ್ರಮಾದಿಗಳು ಸಂಪೂರ್ಣವಾಗಿ ನಡೆದು ಸಾಯಂಕಾಲಕ್ಕೂ ಕೂಡ ಬಂದಂಥ ಭಕ್ತರಿಗೆ ತೀರ್ಥ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರ್, ಈಗ ರಾಯರ ಮಠಕ್ಕೆ ಇದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ 50ನೇ ವರ್ಷದ ಸಂಭ್ರಮಾಚರಣೆಗೆ. ಈ ಸಂಭ್ರಮಾಚರಣೆಗೆ ಯಾರಾದರೂ ಬೇರೆ ಮಠದಿಂದ, ಹೊರಗಿನ ಮಠದಿಂದ ಯಾರಾದರೂ ವಿಶೇಷ ಅತಿಥಿಗಳು ಬರ್ತಾ ಇದ್ದಾರಾ? ಹೌದು, ನಾವು ಈ ಕಾರ್ಯಕ್ರಮವನ್ನು ಹೆಂಗೆ ಆರ್ಗನೈಸ್ ಮಾಡಿದ್ವಿ ಅಂತಂದರೆ, ಎಲ್ಲ ಪೀಠಾಧಿಪತಿಗಳು ಇಲ್ಲಿ ಬಂದು ಎಲ್ಲ ಬಂದಿರತಕ್ಕಂಥ ದಾವಣಗೆರೆ ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿತ್ತು. ಹಾಗಾಗಿ ನಾವು ಮುಕ್ಕಾಲ್ವಾಸಿ ಎಲ್ಲ ಮಾತೃಪೀಠಾಧಿಪತಿಗಳಿಗೆ ಆಮಂತ್ರಣ ಕೊಟ್ಟಿದ್ದೀವಿ. ಇವತ್ತಾಗಲೇ ವ್ಯಾಸರಾಜ ಮಠದ ಸ್ವಾಮಿಗಳು ಬಂದು ನಮ್ಮನ್ನೆಲ್ಲ ಅನುಗ್ರಹ ಮಾಡೋದ್ರು. ನಾಳೆ ಬೆಳಗ್ಗೆ ನಮ್ಮ ಅಯೋಧ್ಯ ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಖ್ಯಾತಿ ಇರತಕ್ಕಂಥ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಬರ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾ ಇದ್ದಾರೆ? ನಾಳೆ ಬೆಳಗ್ಗೆ ಬೆಳಗಿನ ಜಾವಕ್ಕೆ ಬಂದಿರ್ತಾರೆ ಅವರು. ಬೆಳಗ್ಗೆ ಇಲ್ಲಿ ಅವರ ಸಂಸ್ಥಾನ ಪೂಜೆ ಆಗುತ್ತೆ. ತದನಂತರ ಎಲ್ಲ ಭಕ್ತರನ್ನು ಉದ್ದೇಶಿಸಿ ಸಾರ್ವಜನಿಕರಿಗೆ ದರ್ಶನ ಇದೆಯಾ? ಹೌದು, ಸಾರ್ವಜನಿಕರಿಗೆ ದರ್ಶನ ಆಗುತ್ತೆ. ಎಲ್ಲರಿಗೂ ಸಾರ್ವಜನಿಕರಿಗೆ ದರ್ಶನ ಇದೆಯಾ? ಹೌದು, ಸಾರ್ವಜನಿಕರಿಗೋಸ್ಕರ ಈ ಕಾರ್ಯಕ್ರಮ. ಹಾಗಾಗಿ ನಾಳೆ ಬೆಳಗ್ಗೆ ಗುರುಗಳು ಬಂದು ಅವ್ರದ್ದೆಲ್ಲ ಸಂಸ್ಥಾನ ಪೂಜಾದಿಗಳು ಮುಗಿದ ಮೇಲೆ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ತದನಂತರ ರಾಯರ ಪ್ರಸಾದದ ವ್ಯವಸ್ಥೆನೂ ನಾಳೆನೂ ಕೂಡ ಇರುತ್ತೆ. 50ನೇ ವರ್ಷ ಅಂತ ವಿಶೇಷವಾಗಿ ಮಾಡ್ತಾ ಇದ್ದೀರಾ ಅಥವಾ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತೀರಾ? ಪ್ರತಿ ವರ್ಷ ಮಠದ ವಾರ್ಷಿಕೋತ್ಸವ ಹಾಗೆ ಆಗುತ್ತೆ. ಇದು 50ನೇ ವರ್ಷ ವಿಶೇಷವಾಗಿ. ಹೌದು. ಪೇಜಾವರ ಮಠದ ಸ್ವಾಮಿಗಳು ಈ ಹಿಂದೆ ಬಂದಿದ್ರಾ? ಪೇಜಾವರ ಮಠದ ಸ್ವಾಮಿಗಳು ದೊಡ್ಡವರು, ಅವರಿಗೆ ಇವರು ಹಿಂದಿರ್ತಕ್ಕಂಥ ವಿಶ್ವೇಶತೀರ್ಥ ಶ್ರೀಪಾದರು ಅವರು ಬಂದು ಹೋಗಿದ್ದಾರೆ. ಈಗ ವಿಶೇಷ ಅಂತ 50 ವರ್ಷಕ್ಕಂತ ಈಗಿರ್ತಕ್ಕಂಥ ಪೀಠಾಧಿಪತಿಗಳು ವಿಶ್ವಪ್ರಸನ್ನ ತೀರ್ಥರನ್ನು ನಾವು 28ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಇರುತ್ತಿಲ್ಲ. 25ರವರೆಗೂ ಇರುತ್ತೆ. 24ನೇ ತಾರೀಕು ರಾಯರ ವರ್ಧಂತಿ, ಅವತ್ತು ರಾಯರು ಹುಟ್ಟಿರ್ತಕ್ಕಂಥ ರಾಯರ ಜಯಂತಿ. ಹೌದು, ಅದು ವಿಶೇಷ. ಅವತ್ತು ಸುವಿದ್ಯೇಂದ್ರ ತೀರ್ಥರು ಅಂತ ಅವರು ಬಹಳ ಒಳ್ಳೆ ವಾಗ್ಮಿಗಳು, ಒಳ್ಳೆ ಜ್ಞಾನಿಗಳು, ಅವರು ಬೆಂಗಳೂರಲ್ಲಿ ಇರ್ತಾರೆ. ಆ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ಈ 7 ದಿವಸಗಳ ಕಾಲ ನಮ್ಮಲ್ಲಿ ಸನ್ಯಾಸಿಗಳ ಆಗಮನ, ಅವರ ವಿಶೇಷವಾದ ಆಶೀರ್ವಾದಾದಿಗಳು ಎಲ್ಲರಿಗೂ ಸಿಗುತ್ತೆ. ಹರೇ ಶ್ರೀನಿವಾಸ, ಗುರು ವೆಂಕಟೇಶ್, ಗುರು ರಾಘವೇಂದ್ರ. ಈಗ ಭಾರತೀಯ ಸ್ವಲ್ಪ